ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣಕಮಲಗಳನ್ನು ಸ್ಮರಿಸಿಕೊಂಡು, ಇಲ್ಲಿಯವರೆಗೆ ಇಷ್ಟಲಿಂಗದ ಕುರಿತು ಮಾತನಾಡಿರುವಂತಹ ಸ್ನೇಹ ಅವಳಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇದು ಶರಣರ ಒಂದು ತತ್ವ ಬಹಳ ವೈಜ್ಞಾನಿಕವಾಗದ. ಅದು ಇನ್ನೂ ಶತಮಾನಗಳು ದಾಟಿದಂಗ ಬಸವ ಸಿದ್ಧಾಂತಕ್ಕೆ ಹೆಚ್ಚು ಬೆಲೆ ಬರೋದು ಗ್ಯಾರಂಟಿ. ನಿಮ್ಗೆಲ್ಲ ಗೊತ್ತದ, ಮೊನ್ನೆ ಲಾಕ್ಡೌನ್ ಆಯ್ತು. ಕೊರೋನಾ ಟೈಮಿನಾಗ ಒಬ್ಬರ ಮುಖ ಒಬ್ಬರು ನೋಡ್ಲಾರ್ದಂಗೆ ಪರಿಸ್ಥಿತಿ ಇತ್ತು. ಮನ್ಯಾಗ ಯಾರ ತೀರ್ಕೊಂಡ್ರು ಸಂಸ್ಕಾರಕ್ಕೆ ಹೋಗ್ಲಾಕ ಶಕ್ಯ ಆಗಿರ್ಲಿಲ್ಲ, ಹೋಗಬಾರ್ದಂತ ಭಾವನೆ ಇರ್ತಿರ್ಲಿಲ್ಲ. ಆದ್ರೆ ಭಯನೇ ಆಗಿತ್ತದು. ಅಂಥ ಭಯದ ವಾತಾವರಣದಲ್ಲಿ ಎಲ್ಲರೂ ಬಾಗಿಲು ಮುಚ್ಕೊಂಡು ನಾವೆಲ್ಲ ಕುಂತೀವಿ ಒಳಗಡೆ. ಅಂಥ ಸಂದರ್ಭದಲ್ಲಿ ದೇವಾಲಯಗಳನ್ನು, ಇಡೀ ಭಾರತದಲ್ಲಿರ್ತಕ್ಕಂಥ ದೇವಾಲಯಗಳಿಗೆಲ್ಲ ಲಾಕ್ ಬಿತ್ತು. ಆ ದೇವಾಲಯಗಳಿಗೆ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ನೈವೇದ್ಯ ಇಲ್ಲ, ಈ ಧೂಪ ಇಲ್ಲ, ದೀಪ ಇಲ್ಲ, ಆರತಿ ಇಲ್ಲ, ಏನಿಲ್ಲ, ಎಲ್ಲಕ್ಕೂ ಲಾಕ್ ಬಿತ್ತು. ಅಂತ ಸಂದರ್ಭದಾಗ ಲಾಕ್ ಬೀಳಾರ್ದಂಥ ದೇವ್ರಂದ್ರೆ ನಮ್ಮ ಎದೆ ಮೇಲಿನ ಇಷ್ಟಲಿಂಗ. ಅದಕ್ಕೆ ಇದರಲ್ಲಿ ಬಹಳ ವೈಜ್ಞಾನಿಕತೆ ಅದ. ಶರಣರ ಒಂದು ಸಿದ್ಧಾಂತ. ನಾವು ನಮ್ಮ ಪರಿಸ್ಥಿತಿ ಅವಾಗ ಹೇಳ್ತಿರ್ತೀನಿ, ನಮ್ಮಲ್ಲಿ ಕುಂಟಲ್ಗಟ್ಲೆ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಡ್ಡಾಡ್ತಾ ಇದ್ದೀವಿ. ಅದು ತುಪ್ಪ ಕೊಡ್ತಾ ಬಾಯಕ್ಕ ಅಂತ ಮತ್ತೆ ಡಾಲ್ಡಾ ಕೊಟ್ಟು ಕಳಿಸ್ತಾರೆ. ಹಂಗೆ ನಮ್ಮ ಪರಿಸ್ಥಿತಿ ಅದ. ಹಂಗಾಗಬಾರ್ದು. ಅದಕ್ಕೆ ಇಷ್ಟಲಿಂಗದ ಬಗ್ಗೆ ನೀವೆಲ್ಲರೂ ತಿಳ್ಕೊಂಡಿರಿ. ನಾವೆಲ್ಲರೂ ಅದು ನೋಡ್ರಿ, ಸಿಖ್ರು ಎಲ್ಲೆಲ್ಲೋ ಹೋಗ್ತಾರೆ, ಮಿಲಿಟ್ರಿದಾಗ ಇರ್ತಾರೆ, ಬೇರೆ ಕಡೆ ಇರ್ತಾರೆ, ಶಾಲೆಗೆ ಹೋಗ್ತಾರೆ. ಎಲ್ಲಿ ಹೋದ್ರೂ ಅವ್ರ ಲಾಂಛನ ಏನು? ಗಡ್ಡ, ಮೀಸೆ, ರುಮಾಲ್, ಪೇಟ, ಒಂದು ಸಣ್ಣದು ಕಡಗ, ಮತ್ತೊಂದು ಸಣ್ಣ ಏನೋ ಇರ್ತದ. ಅಂದ್ರೆ ಎಲ್ಲಿ ಹೋದ್ರೂ ಅವ್ರ ಪೇಟ ಎಂದೂ ತೆಗಿಲ್ಲ, ಮಿಲಿಟರಿ ಟೋಪಿ ಎಂದೂ ಹಾಕಲ್ಲ ಅವ್ರು. ಎಲ್ಲೇ ಹೋಗ್ಲಿ ತಮ್ಮ ಟೋಪಿನೇ ಉಪಯೋಗ ಮಾಡ್ತಾರ. ತಮ್ಮ ಯೂನಿಫಾರ್ಮ್ ಇದ್ರೂ ಸಮೇತ ಅವ್ರ ಸಿಖ್ರಿಗೆ ಅದು ಮೇಲಿನ ಕಂಪಲ್ಸರಿ ಇಲ್ಲ. ಅಂದ್ರೆ ಅಷ್ಟೊಂದು ಬರೇ ಮೀಸಿ, ಗಡ್ಡ, ರುಮಾಲೆ, ಧರ್ಮದ ಲಾಂಛನ ಮಾಡಿಕೊಂಡು ಇಡೀ ಸಮಾಜ ಸಂಘಟನೆ ಅವರು ಮಾಡ್ಯಾರ. ನಮ್ದರ ಜಗದಾದಿ ಸ್ವರೂಪನಾದ ಪರಮಾತ್ಮನ ಸ್ವರೂಪನೇ ಇಷ್ಟಲಿಂಗ ಅದ. ನಾವ್ಯಾಕೆ ಹಾಕೋಬಾರ್ದು? ನಾವ್ಯಾಕೆ ಧರಿಸಬಾರ್ದು? ನಾವ್ಯಾಕೆ ಆನಂದವಾಗಿ ಪೂಜೆ ಮಾಡಬಾರ್ದು? ಮಾಡಬೇಕು. ನಾವು ನಮ್ಮ ಮಕ್ಕಳಿಗೂ ಆ ಸಂಸ್ಕಾರ ನೀಡಬೇಕು. ಅವ್ರು ಸಣ್ಣ ಹುಡುಗರು ಇದ್ರು ಹಿಂಗೆ ಮ್ಯಾಲ ಪೇಟ ಕಟ್ತಾರೆ. ಯಾರು ಸಣ್ಣವ್ರಿರ್ಲಿ, ದೊಡ್ಡವ್ರಿರ್ಲಿ, ಯಾರು ಬೇಕಾದವ್ರು ಇರಲಿ. ಅಂದ್ರೆ ಆ ಒಂದು ಸಿದ್ಧಾಂತ ಅವ್ರು ಬರೇ ಬಹಿರಂಗದ ಚಿಹ್ನೆ ಮಾಡಿದಾರೆ. ನಮ್ದಂತೂ ವೈಜ್ಞಾನಿಕವಾಗಿ ತತ್ವ ಅದ. ನಮ್ಮ ಯೋಗ ಸಾಧನೆಗೆ ಅನುಕೂಲ ಅದ, ನಮ್ಮ ದೃಷ್ಟಿ ಯೋಗಕ್ಕೆ ಅನುಕೂಲ ಅದ. ನಮ್ಮ ಮನಸ್ಸು ಸ್ವಚ್ಛ ಮಾಡ್ತದ, ನಮ್ಮ ಭಾವ ಸ್ವಚ್ಛ ಮಾಡ್ತದ, ನಮ್ಮ ಅಂತರಂಗ ಎಲ್ಲ ಸ್ವಚ್ಛ ಮಾಡ್ತದ. ಹೊರಗೆ ಮನೆ ಹೆಂಗೆ ನಾವು ಸ್ವಚ್ಛ ಮಾಡ್ತೀವಲ್ಲ, ಇಷ್ಟಲಿಂಗ ನಮ್ಮ ಮನಸ್ಸು ಭಾವ ಸ್ವಚ್ಛ ಮಾಡ್ತದ. ಮತ್ತು ಈ ಇಷ್ಟಲಿಂಗ ಅಂದ್ರೆ ಏನು? ದೇವರೇ. ಇದು ದೇವರು ವಿಶ್ವವ್ಯಾಪಿ ಅದನ, ಒಳಗೂ ಅದನ, ಹೊರಗೂ ಅದನ. ಆ ಹೊರಗಿರ್ತಕ್ಕಂಥ ಆ ಒಂದು ಸ್ವರೂಪನೇ ಇದು ಇಷ್ಟಲಿಂಗ ಅದ. ಇಂಥ ಇಷ್ಟಲಿಂಗ ನಾವು ಅಭಿಮಾನದಿಂದ, ಗೌರವದಿಂದ, ನಮ್ಮ ಎಲ್ಲರ ಹೆಣ್ಮಕ್ಳು ಇರಲಿ, ಸಣ್ಣ ಮಕ್ಕಳು ಇರಲಿ, ದೊಡ್ಡವರಿರಲಿ, ವೃದ್ಧರಿರಲಿ, ಯಾರೇ ಇದ್ರು ಎಲ್ಲರೂ ಎದೆ ಮೇಲೆ ಧರಿಸ್ಬೇಕು. ಸಾಧನೆ ಪಥ ಶುರು ಆಗಬೇಕು. ಅಂದ್ರೆ ನಮಗೆ ಶಾಂತಿ, ಸಂತೃಪ್ತಿ,
ಸಮಾಧಾನ, ಆನಂದ ನಮಗೆ ಸಿಕ್ತು. ಆ ಆನಂದ ಸಿಗ್ಬೇಕಾದ್ರೆ ಮೊದಲು ಭಕ್ತಿ ಪಥ. ಆ ಭಕ್ತಿ ಪಥ ಹೆಂಗಿರಬೇಕು? ಭಕ್ತಿ ಮನಸಾಪೂರ್ವಕ ಇರಬೇಕು, ಹೃದಯಪೂರಿತ ಇರಬೇಕು. ನಾವು ಒಂದೇ ದಳ ಪತ್ರಿ ಹಾಕಾಗಲ್ಲ, ಒಂದೇ ಹೂ ಯಾಕಾಗಲ್ಲ. ಶ್ರದ್ಧೆ ಭಕ್ತಿಯಿಂದ ಅರ್ಪಿಸಿದ್ರೆ ಅದು ದೇವರಿಗೆ 1000 ಪತ್ರಿ 1,00,000 ಪತ್ರಿ ಇರ್ತಿದಂಗೆ. ನಾವು ಎಷ್ಟು ಹೂವು ಏರಿಸ್ತೀವಿ, ಎಷ್ಟು ಪತ್ರಿ ಏರಿಸ್ತೀವಿ ಅನ್ನೋದು ಮಹತ್ವ ಅಲ್ಲ, ಎಷ್ಟು ಭಕ್ತಿಯಿಂದ ಅರ್ಪಿಸ್ತೀವಿ ಅನ್ನೋದೇ ಬಹಳ ಮಹತ್ವ. ಆ ಭಕ್ತಿ, ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದವನು ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅವನು ಎದಕ್ಕೆ ಮೆಚ್ತಾನ? ಭಕ್ತಿಗೆ ಮೆಚ್ತಾನ. ನಿಮ್ಗೆ ಅವಾಗ ಹೇಳ್ತೀನಿ, ಮಾದರ್ ಚೆನ್ನೈನ ಅಂಬ್ಲಿ ನೈವೇದ್ಯ ಮಾಡ್ತಿದ್ದವ ಲಿಂಗಕ್ಕೆ, ಲಿಂಗಯ್ಯ ಸ್ವೀಕಾರ ಮಾಡೋದಂತವ. ಚೋಳ ರಾಜನು ದಿನ ಪಂಚಪಕ್ವಾನ ದೇವ್ರು ಉಣ್ತಿದ್ದ. ಅವತ್ತಿನ ದಿವಸ ಉಣಲಿಲ್ಲ. ಹರಿಹರ ಕವಿ ಬಹಳ ಚಂದ ಬರೀತಾರ. ಅವತ್ತು ಉಣ್ಲಿಲ್ಲ. ಯಾಕೆ ಉಣ್ಣಂಗಿಲ್ಲ ದೇವ್ರೆ? ಅದಕ್ಕೆ ನಾನು ನನ್ನ ಅಡಿಗೆ ಚೆನ್ನಾಗಿಲ್ಲನೋ, ನನ್ನ ಭಕ್ತಿಯಲ್ಲಿ ಏನಾರ ದೋಷ ಅದನೋ, ನನ್ನಲ್ಲಿ ನನ್ನಿಂದ ಏನಾರ ತಪ್ಪಾಯ್ತು, ನಾನು ಏನಾರ ಅಪರಾಧ ಮಾಡಿದನೋ, ಏನು ಮಾಡಿದ? ಯಾಕೆ ನೀವು ಉಣ್ಣದಲ್ಲಿ? ದಿನ ನನ್ನ ಪ್ರಸಾದ ನೀ ಸ್ವೀಕರಿಸ್ತಿ, ಇವತ್ತು ಯಾಕೆ ಸ್ವೀಕರಿಸಂಗಿಲ್ಲ ನೀನು ಅಂತ ಪರಿಪರಿಂದ ಬೇಡ್ಕೊಂಡ. ಆದರೂ ದೇವರು ಮೌನ ಏನೂ ಉತ್ತರನೇ ಕೊಡ್ಲಿಲ್ಲ. ಇಲ್ಲ, ನೀ ಹೇಳ್ಬೇಕು, ನಂದೇನು ತಪ್ಪದ ಹೇಳ್ಬೇಕು, ಇಲ್ಲ ಅಂದ್ರೆ ನಾನು ತಲ್ವಾರ್ ಹೊರಗೆ ತೆಗೆದ ನಾ ಶಿರಚ್ಛೇದನ ಮಾಡ್ಕೋತೀನಿ ಎದುರೇ ಅಂತ ಅಂದ. ಅವಾಗ ಲಿಂಗಯ್ಯ ಮಾತಾಡಿದ್ನಂತ, ರಾಜ ಹಂಗೆ ಮಾಡಬೇಡಪ್ಪ, ಹಂಗೆ ಮಾಡಬೇಡ. ನಾ ಇವತ್ತ ಮಾದರ್ ಚೆನ್ನೈ ನಂಬ್ಲಿ ಭಾಳ ರುಚಿಕಟ್ಟಾಗಿತ್ತಪ್ಪ, ಭಾಳ ರುಚಿಕಟ್ಟಾಗಿತ್ತು. ಆ ರುಚಿ ಭಾಳ ಆದ ಸಲುವಾಗಿ ನಾ ಏನು ಮಾಡೀನಿ, ಹೆಚ್ಚೆಚ್ಚು ಅಂಬ್ಲಿ ಕುಡ್ದೀನಿ. ಅದಕ್ಕೆ ನೀನು ಅಡಿಗೆಗೆ ಇವತ್ತು ಜಾಗ ಇಲ್ಲ ನನ್ನ ಹೊಟ್ಟೆಗ, ಹೊಟ್ಟೆ ತುಂಬ್ಯದ ಅಂತ ಅಂದಂತ. ಅವಾಗ ಅವ ಯಾರು? ಮಾದಾರ ಚೆನ್ನಯ್ಯ, ನಮ್ಮ ರಾಜ್ಯದಲ್ಲಿರುವವ. ಅವಾಗ ಅವ ಪರಿಪರಿಯಿಂದ ಚನ್ನನಂ ತೋರಿರೆ ಚಂದ್ರಮೌಳಿಯ ಚನ್ನನಂ ತೋರಿರೆ ಅಂತ ಅವನು ಗುಡಿಸಲು ಹುಡ್ಕೋತ ಹೋದ. ಯಾರು? ಚೋಳ ರಾಜ. ಆ ಮಾದಾರ್ ಚೆನ್ನೈನ ಗುಡಿಸ್ಲಿಗೆ ಯಾರು ಹೋಗ್ತಾರ? ಚೋಳ ಮಹಾರಾಜ ಹೋದ. ಅವಾಗ ಅಂತನ, ನಿನ್ನಂತ ಶಿವಭಕ್ತ ನನ್ನ ರಾಜ್ಯದಲ್ಲಿ ಯಾರೂ ಇಲ್ಲ, ನಿನ್ನ ಶಿವಭಕ್ತಿ ನಾನು ಶರಣಾಗತ ಇದ್ದೀನಪ್ಪ, ನೀನೇ ನನ್ನ ಮಾರ್ಗದರ್ಶಕ ಅಂತ ಅವನಿಗೆ ಸಾಷ್ಟಾಂಗ ಹಾಕ್ತಾನ, ನಮಸ್ಕಾರ ಮಾಡ್ತಾನ. ಮಾದಾರ್ ಚೆನ್ನೈನ ಪಾದಕ್ಕ ಚೋಳ ರಾಜ ಅವನ್ ನಮಸ್ಕಾರ ಮಾಡ್ತಾನೆ. ಅದಕ್ಕೆ ಇವತ್ತು ಚೆನ್ನೈ ಅಂತಾರಲ್ಲ, ಮಾದಾರ್ ಚೆನ್ನೈ ಎಲ್ಲಿನವನ? ತಮಿಳ್ನಾಡಿನವನ. ಮದ್ರಾಸ್. ಅದಕ್ಕ ಮೊದಲ ಚೆನ್ನೈ ಅಂತಂತೀರಿ. ಈಗಲೂ ಚೆನ್ನೈ ಮೊದಲು ಮಧ್ಯದಾಗ ಮದ್ರಾಸ್ ಆಯ್ತು, ಮತ್ತ ಈಗ ಚೆನ್ನೈನೇ ಆಗ್ಯದ. ಈ ಚೆನ್ನೈ ಅದು ಚೆನ್ನೈದಿಂದ ಚೆನ್ನೈ ಅನ್ನುವಂಥ ಸಿಟಿ ಆಗ್ಯದ ಅನ್ನೋದು ನಾವು ಯಾರು ಮರಿಬಾರ್ದು. ಅವನ ಶಿವಭಕ್ತಿಗೆ ಮೆಚ್ಚಿ ಆ ಊರಿನ ಹೆಸರೇ ಚೆನ್ನೈ ಅಂತ. ಚೆನ್ನಯ್ಯ ಅನ್ನೋ ಹೋಗಿ ಬಯದಾಗೆಲ್ಲ ಚೆನ್ನೈ ಅಂತ ಆಗ್ಯದ. ಅದು ಹಾಗೆ ನಾವು ಅಂಥ, ಅದಕ್ಕೆ ಪ್ರಭುದೇವರು ಹೇಳ್ತಾರ, ಭಕ್ತಿ ಪಥ ಹಿಡಿಯಪ್ಪ ನೀನು. ಭಕ್ತಿ ನಮ್ಮ ಸಹಜ ಭಕ್ತಿ ಇರ್ಬೇಕ್ರಿ, ಸಹಜ ಭಕ್ತಿ ಇರ್ಬೇಕು, ಸರಳ ಭಕ್ತಿ ಇರ್ಬೇಕು. ಆಡಂಬರಕ್ಕೆ ಬೆಲೆ ಇಲ್ಲ. ಆಡಂಬರ ಭಕ್ತಿಗೆ ದೇವ್ರು ಮೆಚ್ಚಂಗಿಲ್ಲ, ಆಡಂಬರ ಇದಕ್ಕೆ ದೇವ್ರು ಮೆಚ್ಚಂಗಿಲ್ಲ. ಭಕ್ತಿ ನಮ್ದು ಹೆಂಗಿರ್ಬೇಕಪ್ಪ ಅಂದ್ರೆ ಸರಳ ಭಕ್ತಿ, ಸಹಜ ಭಕ್ತಿ. ಆ ನಮ್ಮ ಅಂತರಂಗದಲ್ಲಿ
ಯಾರು ನೋಡ್ಲಿ ನೋಡದೆ ಇರ್ಲಿ, ಯಾರು ಇರ್ಲಿ, ಏನೇ ಇದ್ರು ಸರಳ 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 ಭಕ್ತಿ ಇರಬೇಕು. ಅಂಥ ಸರಳವಾದ ಭಕ್ತಿ ಕಲಿಸಿಕೊಟ್ಟವ್ರು, ಸಹಜ ಭಕ್ತಿ ಕಲಿಸಿಕೊಟ್ಟವ್ರು ಯಾರು ಅಂದ್ರೆ ಗುರು ಬಸವಣ್ಣನವರು ಅನ್ನೋದು ನನಗೆ. ಈಗ ಲಿಂಗ ಪೂಜೆ ಮಾಡುವಾಗ ಯಾರು ಪುರೋಹಿತರು ಬೇಕಾಗಿಲ್ಲ, ಪೂಜೆ ಮಾಡಿಸೋರು ಬೇಕಾಗಿಲ್ಲ, ಅದಕ್ಕೆ ಅರ್ಚಕರು ಬೇಕಾಗಿಲ್ಲ, ಪೂಜಾರಿಗಳು ಬೇಕಾಗಿಲ್ಲ. ನಾವು ಹೇಳಿದ್ರಲ್ಲ ವಿದ್ಯಾರ್ಥಿನಿ, ಯಾವಾಗ ಬೇಕಾವಾಗ, ಎಲ್ಲಿ ಬೇಕಲ್ಲಿ, ಹೆಂಗ ಹಂಗ್, ಎಷ್ಟೊತ್ತು ಬೇಕಾದ್ರೆ ಅಷ್ಟೊತ್ತು ನಾವು ಆರಾಮಾಗಿ ಲಿಂಗ ಪೂಜೆ ಮಾಡ್ಬೋದು ಅಂತ ತತ್ವ ನಮ್ದದ. ಅಂಥ ಭಕ್ತಿ ಪಥ ಮಾಡ್ರಪ್ಪ. ಹಂಗಾರ ಭಕ್ತಿ ಪಥನ ಅನುಸರಿಸಬೇಕಾದ್ರ ನನ್ನಲ್ಲಿ ಏನೇನು ಗುಣಗಳು ಇರಬೇಕು ಅನ್ನೋದನ್ನ ಶರಣರು ಕೇಳಿದ್ರ ಅವಾಗ ಈ ಗುಣಗಳು ಇರ್ಬೇಕಪ್ಪ ಅಂತ ಪ್ರಭುದೇವರು ಹೇಳ್ತಾರೆ. ಏನಂತ ಹೇಳ್ತಾರ? ಆಚಾರವನ್ನರಿಯದೆ, ವಿಭವವನ್ನರಿಯದೆ, ಕೋಪ ಒಳಗದೆ, ತಾಪ ಮುರಿಯದೆ, ಬರಿದೇ ಭಕ್ತರಾದೆವೆಂದು ಬೆಬ್ಬನೇ ಬೆರೆಯುವವರ ಏನೆಂಬೆ ಗುಹೇಶ್ವರ. ಅದಕ್ಕೆ ಬರಿದೇ ಭಕ್ತರಾದವೆಂದು ಬೆಬ್ಬನೇ ಬೆರೆಯುವವರ ನಾನು ಮರುಗುವೆನು ಕಾಣ ಗುಹೇಶ್ವರ. ಅಂದ್ರೆ ಇವು ಗುಣಗಳು ಇರಬೇಕು ಅಂತ ಒಂದು 4 ಮಾತು ಹೇಳ್ತಾರೆ. 4. ಮೊದಲನೇದು ಏನು ಹೇಳ್ತಾರ ನೋಡಪ್ಪ, ಭಕ್ತಿ ಪಥ ನೀನು ಅನುಸರಿಸಬೇಕಾದ್ರ, ಭಕ್ತ ಆಗ್ಬೇಕಾದ್ರ, ಆ ಭಕ್ತ ಸ್ಥಳದಲ್ಲಿ ನಾವು ಪ್ರವೇಶ ಆಗ್ಬೇಕಾದ್ರ ಮೊದಲು ಏನ್ ಬೇಕು? ನಮಗ ಆಚಾರ ಬೇಕು, ಶುದ್ಧ ಆಚಾರ ಬೇಕು, ಶುದ್ಧ ಆಚಾರ ಬೇಕು. ಆ ಆಚಾರ ಅಂದ್ರೆ ಏನು ಅಂದ್ರ ನಮ್ಮ ನಡೆ ನುಡಿ ನೀತಿವಂತ ಇರಬೇಕು. ನಮ್ಮಲ್ಲಿ ಇನ್ನೊಬ್ರಿಗೆ ಚುಚ್ಚಿ ಮಾತಾಡಬಾರ್ದು. ಇವೆಲ್ಲ ಏನು ನೀತಿ ಇರ್ತಾವಲ್ಲ, ಅದಕ್ಕೆ ಸದಾಚಾರ ಅಂತ ಕರೀತಾರೆ. ಸದಾಚಾರ, ಆ ಸದಾಚಾರ ಅದರಿಂದ ಅವ ಬದುಕಬೇಕು. ನಾವು ಬರೇ ಪೂಜೆ ಮಾಡಿದೀವಿ, ಮತ್ತು ಪೂಜೆ ಮುಗಿಯೋಣ ನಾವು ಮಾಡಬಾರ್ದು ಮಾಡಿದೀವಿ ಅಂದ್ರೆ ಆ ಪೂಜಕ್ಕೆ ಫಲ ಇಲ್ಲ. ನಾವು ಹೆಂಗಿರ್ಬೇಕಪ್ಪ? ಈಗ ನೋಡ್ರಿ, ರೈಲ್ವೆ ಹಳಿ ಮೇಲೆ ರೈಲ್ವೆ ಇದ್ರ ರೈಲ್ವೆ ಹೆಂಗಿರ್ತದ? ಸುರಕ್ಷಿತವಾಗಿರ್ತದೆ, ಹೌದಲ್ಲ? ಅದೇ ರೀತಿ ಹೆಂಗ ರೈಲ್ವೆ ಹಳಿ ಮೇಲೆ ರೈಲ್ವೆ ಇದ್ರೆ ಸುರಕ್ಷಿತವಾಗಿ ಹೋಗ್ತದಲ್ಲ, ಹಂಗ ನಾವು ನೀತಿವಂತಿದ್ರು ನಮ್ಮ ಬದುಕು ಸಮೇತ ಸುರಕ್ಷಿತವಾಗಿ ಹೋಗ್ತದೆ, ಶಾಂತವಾಗಿ ಹೋಗ್ತದೆ. ಹಕ್ಕಿ 2 ರೆಕ್ಕೆ ಇದ್ರದು ಎಲ್ಲಿ ಬೇಕಾದ್ರೆ ಹಾರ್ತದೆ. ಹಂಗೂ ನಮ್ಗ 2 ರೆಕ್ಕೆ ಬೇಕು. ಸದಾಚಾರ ಅನ್ನುವಂಥದ್ದು, ಆಚಾರ ಅನ್ನುವಂಥ ರೆಕ್ಕೆ ಇದ್ರ ನಮ್ಮ ಜೀವನ ಚಂದ ಆಗ್ತದೆ. ಅಂದ್ರೆ ಇದು ತಾತ್ಪರ್ಯ ಇಷ್ಟೇ. ಆಚಾರವನ್ನ ಅರಿಯದೆ ಅಂದ್ರೆ ನಾವು ಆಚಾರವನ್ನ ತಿಳ್ಕೊಂಡು ನಾವು ಆಚಾರವಂತರಿರ್ಬೇಕು. ಬಸವಣ್ಣನವರಂತೂ ಆಚಾರಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಅವ್ರು ಎಲ್ಲಿ ತನಕ ಹೇಳಿದ್ರು ಅಂದ್ರೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿದ್ರು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಯಾರು ಆಚಾರವಂತರಿರ್ತಾರ ಅದೇ ಸ್ವರ್ಗ. ಸ್ವರ್ಗ ಎಲ್ಲಿ ಇಲ್ಲ, ನಮ್ಮಲ್ಲೇ ಅದ. ಯಾರು ಪ್ರೀತಿಯಿಂದ ಇರ್ತೇವೋ, ಯಾರು ಆನಂದವಾಗಿರ್ತೀವೋ, ಒಬ್ರಿಗೊಬ್ರಿಗೆ ಬಿಚ್ಚು ಮನಸ್ಸಿನಿಂದ ಮಾತಾಡ್ತೀವಿಯೋ, ಮನ್ಯಾಗ ನಾವು ಒಬ್ರ ಮೇಲೆ ಒಬ್ರು ಶ್ರದ್ಧೆ ವಿಶ್ವಾಸ ಇಡ್ತೀವಿಯೋ, ನಾವೆಲ್ಲರೂ ಪ್ರೀತಿಯಿಂದ ಬದುಕ್ತೀವಂದ್ರ ಅದೇ ನಿಜವಾದ ಸ್ವರ್ಗ. ಸ್ವರ್ಗ ಮತ್ತೆಲ್ಲಿ ಇಲ್ಲ, ಸ್ವರ್ಗ ಇಲ್ಲ. ನಾವು ದ್ವೇಷ, ಮತ್ಸರ, ಕೋಪ, ತಾಪ ಇವೆಲ್ಲ ಮಾಡ್ಕೊಂಡೇವಂದ್ರೆ ಅಲ್ಲೇ ನರಕ. ನರಕನು ನಮ್ಮ ಕೈಯಾಗೆ ಅದ, ಸ್ವರ್ಗನು ನಮ್ಮ ಕೈಯಾಗೆ ಅದ. ಅದಕ್ಕೆ ಅಂತ ಸ್ವರ್ಗ ನರಕ ಭೇದ ಇಲ್ದಿನ ಒಬ್ಬ ತಾಯಿಗೆ ಜ್ವರ ಬಂದಿತ್ತು. ನಡೆದ ಘಟನೆ ಹೇಳ್ತೀನಿ. ತಾಯಿಗೆ ಜ್ವರ ಬಂದಿತ್ತು. ಬಹಳ ಬಡ ತಾಯಿ, ಬಹಳ ಒಬ್ಬನೇ ಮಗ, ಕೂಲಿ ಕಷ್ಟ ಮಾಡಿ ಮಗನಿಗೆ ಸಾಕಿದಳು. ಆಕೆ ಯಾವುದೋ ಒಂದು ಕಾಯಿಲೆ ಬಂದು ಹಾಸಿಗೆ ಹಿಡಿದಿದ್ದಳು.
ಮಗ ಅಲ್ಲಿ ಇಲ್ಲಿ ಕೆಲಸ ಮಾಡಿ ತಾಯಿಗೆ ಔಷಧ ತರ್ತಿದ್ದ. ಮನ್ಯಾಗ ತಾಯಿ ಪಾಲನೆ ಪೋಷಣೆ, ಮಗ ಒಬ್ಬನೇ ಮಗ ಪಾಲನೆ ಪೋಷಣೆ ಮಾಡ್ತಿದ್ದ. ಪಾಲನೆ ಪೋಷಣೆ ಮಾಡಿದ್ರೆ ಅವಾಗ ಒಂದ್ಸಲ ಔಷಧ ತರ್ಲಕ್ಕಂತ ನಡೆದಿದ್ದ. ಮನೆಗೆ ಏನೇನಿಲ್ಲ, ಬಡತನ ಪಾಪ ಕಷ್ಟದ ಜೀವನ. ಆಕೆ ಇನ್ನೊಬ್ರಾಗ ಮುಸ್ರಿ ಕಸ ಮಾಡಿ ಮಗನಿಗೆ ಓದಿಸಿದ್ರು. ಮಗ ಒಂದು 15-16 ವರ್ಷದವ ಆಗಿದ್ದ. ಅವ ಬಜಾರಕ್ಕೆ ಹೋಗಿ ಔಷಧ ತರ್ಲಕ್ಕೆ ಹೋದಾಗ ದಾರ್ಯಾಗ ಒಂದು ಬಂಗಾರ ಉಂಗುರು ಬಿತ್ತಿತ್ತು. ಅವ ತಗೊಂಡಂತನ ಪಾಪ ಯಾರು ಕಳ್ಕೊಂಡಾರೋ ಏನೋ. ಔಷಧ ತಂದು ತರುವಾಗ ದಾರ್ಯಾಗ ಮನೆಗೆ ಬರಾಗ ನೋಡ್ತಾನ, ಯಾರು ಕಳ್ಕೊಂಡ್ರೋ ಏನೋ, ಅವ್ರಿಗೆ ಎಷ್ಟು ತ್ರಾಸ ಆಗಿರ್ಬೇಕು. ಇದು ಯಾರು ಕಳ್ಕೊಂಡ್ರೆ ಅವ್ರಿಗೆ ಮುಟ್ರೆ ಭಾಳ ಚಲೋ ಇತ್ತಲ್ಲ ಅಂತ ಆಲೋಚನೆ ಮಾಡಿ ಅವಾಗ ಹೆಂಗ್ ಮಾಡ್ಬೇಕಿದು? ಇಲ್ಲ, ಡಂಗುರ್ ಹೊಡಿಸ್ತಾರ, ಯಾರ್ದದ ಅವ್ರು ಬರ್ತಾರೆ, ಉಂಗುರು ತಗೋತಾರ. ಈ ಊರ್ ಗೌಡ್ರಿಗೆ ಕೊಟ್ರ ಅವ್ರು ಡಂಗುರ್ ಹೊಡಿಸ್ತಾರ, ಅದು ಯಾರ್ದವ್ರಿಗೆ ಮುಟ್ತದ ಅಂತ ಅವಾಗ ಗೌಡನ ಬಲಿ ಹೋದ. ಗೌಡ್ರೆ ಹಿಂಗೊಂದು ಉಂಗುರು ಸಿಕ್ಕದ, ಪಾಪ ಕಳ್ಕೊಂಡು ಭಾಳ ದುಃಖದಾಗಿರ್ತಾರ, ಭಾಳ ಇದ್ರಾಗಿರ್ತಾರ, ನೀವು ಇದನ್ನ ಯಾರ್ದವ್ರಿಗೆ ಮುಟ್ಟಿಸ್ಬೇಕು ಅಂತ ಅಂದ. ಆಯ್ತಪ್ಪ, ನಾ ಇವತ್ತು ಡಂಗುರ್ ಹೊಡಿತೀನಿ, ಯಾರ್ದವ್ರು ಬಂದು ತಗೊಂಡು ಹೋಗ್ತಾರ ಅಂತ ಹೇಳ್ದ. ಅವನಿಗೆ ಆನಂದ ಆಯ್ತು. ಬಂದ ಮನೆಗೆ ತಾಯಿಗೆ ಔಷಧ ಕೊಟ್ಟ. ಯಾಕೆ ತಡ ಆಯ್ತು ಮಗ ಬರ್ಲಾಕ? ತಡ ಆಯ್ತಲ್ಲ ಅಂತ ಕೇಳಿದ್ರು. ಇಲ್ಲವ್ವ, ನಂಗೆ ಬರಾಗ ದಾರ್ಯಾಗ ಉಂಗುರು ಸಿಕ್ತು. ಪಾಪ ಕಳ್ಕೊಂಡವ್ರು ಬಹಳ ತ್ರಾಸದಾಗಿರ್ಬೋದು, ಬಹಳ ಇದ್ರಾಗಿರ್ಬೋದು ಅಂತ ತಿಳ್ಕೊಂಡು ನಾನು ಆ ಉಂಗುರು ಗೌಡ್ರಿಗೆ ಕೊಟ್ಟು ಊರಾಗ ಡಂಗುರ್ ಹೊಡಿಸ್ತೀವಿ ಅಂತ ಹೇಳಿ ಬಂದೀನಿ. ಅವ್ರಿಗೆ ಡಂಗುರ್ ಹೊಡಿಸ್ತಾರ, ಯಾರು ಉಂಗುರವ್ರಿಗೆ ಮುಟ್ತದವ್ವ ಅಂತ ಹೇಳ್ದ. ಮಗ ಸಾಕು ಮಗ, ನಿನಗ ಆ ಉಂಗುರ್ ನೀ ಮನೆಗೆ ತಂದ್ರ ನನಗೆ ಜ್ವರ ಹೆಚ್ಚಾಯ್ತಿತ್ತು. ಆ ಉಂಗುರ್ ನೀ ಗೌಡ್ರಿಗೆ ಕೊಟ್ಟು ಉಂಗುರ್ ಹೊಡಿಯಂದೆಲ್ಲ ನನಗೆ ಆರಾಮಾಯ್ತು. ಅದಕ್ಕೆ ತಾಯಿಯಿಂದ ಹಾರೈಸ್ತಾರ, ಆಚಾರ ಕನಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜಗಕ್ಕೆಲ್ಲ ಜ್ಯೋತಿಯಾಗು ಕಂದ, ಜಗಕ್ಕೆಲ್ಲ ಜ್ಯೋತಿಯಾಗಂತ ಹಾರಿಸ್ತಾರಲ್ಲ. ಹಂಗ ತಾಯಿ ಭಾಳ ಖುಷಿ ಆಯ್ತು. ಅವ 2 ದಿನ ನೋಡ್ದ, 3 ದಿನ ನೋಡ್ದ, 4 ದಿನ ಡಂಗುರೇ ಬರ್ಲಿಲ್ಲ. ಡಂಗುರ್ ಶಬ್ದನೇ ಕೇಳಿಲ್ಲ. 4 ದಿನ 5 ದಿನ ಬಾದ ಗೌಡ್ರ ಮನೆಗೆ ಹೋದ. ಗೌಡ್ರ ಮನೆಗೆ ಹೋಗಿ ಅವಾಗ ಗೌಡ್ರೆ ಮತ್ತೆ ಡಂಗುರ್ ಯಾಕೋ ಕೇಳಿಸಿಲ್ರಿ, ನಾ ಹೊಡೆದಿಲ್ಲ. ಯಾವ ಡಂಗುರಪ್ಪ? ಇಲ್ರಿ, ಒಂದು ಉಂಗುರು ಕೊಟ್ಟಿನಿಲ್ಲ. ಎಲ್ಲಿ ಕೊಟ್ಟಿದಿ? ಯಾವಾಗ ಕೊಟ್ಟಿದಿ? ಏನದಕ್ಕೆ ಸಾಕ್ಷಿ ಅದ ಅಂತ ಕೇಳಿದೆ. ಏನದಕ್ಕೆ ಸಾಕ್ಷಿ ಅದ? ಇಲ್ರಿ ಗೌಡ್ರೆ, ನಾನು ಕೊಟ್ಟಿನಲ್ಲ ತಮ್ಗೆ, ಡಂಗುರ್ ಹೊಡಿಸ್ತಾ ಅಂದಿರಿ. ನೀನು ಕೊಟ್ಟು ನಡಿ ಹೋಗು ಅಂತ ಅವ ನಿರಾಶೆಯಿಂದ ಬಂದ. ಮುಂದೆ ಗೌಡ್ರ ಮಗ ಕುಡುಕಾದ, ದಿನ 4 ಉಂಗುರು ಮಾರ್ಲತ್ತಾವ. ಮನೆಗಿನ ಖಜಾನೆ ಎಲ್ಲ ಇದಾವೆ. ಅದಕ್ಕೆ ನಾವು ಮುಯ್ಯ ಇರ್ತದ. ಅದಕ್ಕೆ ನಾವು ಇನ್ನೊಬ್ಬರಿಗೆ ನಾವು ನೀತಿವಂತರಾಗಿ ಆಚಾರವಂತರಾದ್ರೆ ನಮ್ಮ ಭಕ್ತಿ ಪಥ ಅದು ದೇವರಿಗೆ ಮುಟ್ಟುತ್ತದ ಅನ್ನೋ ಮಾತನ್ನ ಇಲ್ಲಿ ಪ್ರಭುದೇವರು ಹೇಳ್ತಾರ. ಇನ್ನು 2ನೇ ಮಾತು, ಸಮಯ ಆಗ್ತಾ ಬಂದದ, ಶಾರ್ಟ್ ಹೇಳಿ ಈ ವಚನ ಮುಗಿಸ್ಬಿಡೋಣ. ವಿಭವವನ್ನು ಅಳಿಯದೆ ಅಂದ್ರೆ ಏನು ಅಂದ್ರೆ, ನಮಗೆ ದೇವ್ರು ಏನು ಕೊಟ್ಟಿರ್ತಾನ ಅದರಲ್ಲಿ ಬಹಳ ಸಂತೃಪ್ತಿ ಇರಬೇಕು, ಬಹಳ ಆನಂದವಾಗಿರ್ಬೇಕು, ಬಹಳ ಚಂದಾಗಿರ್ಬೇಕು. ಅದ್ರಾಗ ನಮಗಿನ್ನೂ ಎಷ್ಟಿದ್ರು ಇಲ್ಲ ಬೇಕು 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 ದಾಹ ಇರಬಾರ್ದು, ತಾಪ ಇರಬಾರದು. ಏನು ನಾವು ಮಾಡ್ಬೇಕು, ಕಾಯಕ ಮಾಡ್ಬೇಕು, ದಾಸೋಹ ಮಾಡ್ಬೇಕು, ನಾವು ದುಡಿಬೇಕು, ಶ್ರಮ ಮಾಡ್ಬೇಕು. ಆದ್ರೆ ಏನಿರ್ತದ ಅದ್ರಲ್ಲಿ ಆನಂದವಾಗಿರ್ಬೇಕು. ನಮ್ಮಲ್ಲಿ ಸಂಪತ್ತು ಎಷ್ಟು ಅದ ಅನ್ನೋದಕ್ಕಿಂತ ನಾವು ಎಷ್ಟು ಆನಂದ ಇದ್ದೀವಿ ಅನ್ನೋದು ನಾವು ತಿಳ್ಕೋಬೇಕು, ಎಷ್ಟು ಆನಂದವಾಗಿ ಬದುಕ್ತೀವಿ ಅನ್ನೋದು ತಿಳ್ಕೋಬೇಕು.
ಎಷ್ಟು ಸಂತೋಷವಾಗಿ ನನ್ನಿಂದ ಒಂದು 4 ಜನ ಎಷ್ಟು ಆನಂದವಾಗಿ ಹರ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರ ನಮ್ಮ ಬದುಕು ಬಹಳ ಚಂದ ಆಗ್ತದೆ, ನಮ್ಮ ಬದುಕು ಬಹಳ ಸುಂದರ ಆಗ್ತದೆ. ಅದಕ್ಕೆ ವಿಭವ ನಳಿಯದೆ ಅಂದ್ರೆ ನಾವು ನಮ್ಮಲ್ಲಿ ಹೆಂಗಿರ್ಬೇಕಪ್ಪ ಅಂದ್ರೆ ಎಲ್ಲ ನಿಂದೆಯಪ್ಪ, ಎಲ್ಲ ನಿಂದೆ ಅಂದ್ರೆ ಏನರ್ಥ? ಎಲ್ಲ ದೇವ್ರದಪ್ಪ. ನಮ್ಮನ್ನ ಹೇಳಿದ್ನಲ್ಲ, ನಾವ್ ಹೆಂಗಿರ್ಬೇಕು ಎಲ್ಲ ಮಾಡ್ಬೇಕು. ಆದ್ರೆ ಯಾರ್ದು ಅನ್ಬೇಕು? ಇದು ಶಿವಂದು, ಇದು ಗುರುವಿಂದು, ಇದು ಗುರುಲಿಂಗ ಜಂಗಮರದು, ಇದು ನಂದೇನಲ್ಲ, ಎಲ್ಲ ಅವ್ರದದ. ಅವರಿಗೆ ಹೆಂಗ್ ನೀವು ಪ್ರಸಾದಕ್ಕೆ ದೀಕ್ಷಾ ತಗೊಳಾಗ ಸಾಷ್ಟಾಂಗ ಹಾಕ್ತೀರಿ, ಗುರುವೇ ತನು ಮನ ಧನ ನಿಮ್ದೆ ಅಂತ ಹಾಕ್ತೀವಿ. ಅವಾಗ ನಿಮ್ದಲ್ಲಿರ್ತಕ್ಕಂಥ ತನು ಮನ ಧನ ಯಾರ್ದು? ಅದು ಗುರುವಿಂದು, ಅದು ಲಿಂಗದ್ದು, ಅದು ಜಂಗಮರದು, ಅದು ಶಿವಂದು ಪರಮಾತ್ಮನದು. ಮತ್ತ ಆ ಪರಮಾತ್ಮನ ಕಾರ್ಯಕ್ಕೆ 1,000 ರೂಪಾಯಿ ಕೊಡು ಅಂದ್ರೆ ಬಹಳ ಅಡಚಣೆ ಅದರಿ ಅಪ್ಪ ಅಂತ ನಿಮ್ಗೆ ನೆನಪೇ ಹೋಯ್ತು. ಅಂದ್ರೆ ವಿಭವ ನಳಿಯದೆ ಅಂದ್ರೆ ಎಲ್ಲ ನಿಂದೆಯಪ್ಪ. ಈ ಗುರುನಾನಕ್ ಜೀವನದಾಗ ಒಂದು ಘಟನೆ ಬರ್ತದೆ. ಯಾರಿಗೋ ಕಿರಾಣಿ ದುಕಾನ್ ಇತ್ತವ್ರು, ಬಹಳ ದೊಡ್ಡ ಮಹಾತ್ಮರು ಗುರುನಾನಕ್ ಅವರು. ಕಿರಾಣಿ ದುಕಾನ್ ಇತ್ತು. ಕಿರಾಣಿ ದುಕಾನ್ದಾಗ ಆಗೆಲ್ಲ ಕಿಲೋ ಹಿಂಗ್ ತೂಕದ ಇದ್ದಿಲ್ಲ, ಹಳೇದಿತ್ತು. ಅದಕ್ಕೇನಂತಾರ ಅಡ್ಡಿ ಸೇರು ಇತ್ತು ಅಲ್ಲ. ಅವಾಗ ಅವನಿಗೆ ಅಳ್ ಕೊಡೋದಿತ್ತು. ಎಷ್ಟು ಬೇಕಾಗ್ಯದಪ್ಪ? ಅವ 13 ಸೇರು ಬೇಕಂದ. ಅವ 1 2 3 4 5 6 7 8 9 10 11 12 13 ಹಂಗೆ ಹಾಕೋತಾನೆ ಹೋದ. 13 ಆ ರಪ್ಪ ಅಂದ, ಏನ್ ಎಷ್ಟು ಹಾಕ್ಲತ್ತಿದ್ರು? 13 ಹಾಕ. ಏನು 13 ದುಕಾನ್ ಹಿಡಿತೇ ಇಲ್ಲ. ಸಬ್ಕುಸ್ 13 ಅಂತ ಅವ 13 ಅನ್ಕೋತ ಅವ ಎಲ್ಲಾರು 13 ಅಲ್ಲಂತ. ಈ ದುಕಾನ್ ಹೊರಗೆ ನಡಿ ಅಂತ ಹೇಳ. ಅವ್ರ ದುಕಾನ್ ಹೊರಗೆ ಹಾಕದ. ಮಹಾಪುರುಷ ಗುರುನಾನಕ್ ಸಂತಾಗಿ ಸಿಕ್ಕ ಧರ್ಮದ ಸ್ಥಾಪನೆಯನ್ನ ಮಾಡ. ನಾವು ಹಂಗ 13 ಅಂಬದು ಬೇಡ, ಅದ್ರ ಭಾವದಲ್ಲಿದ್ರು ಸಾಕು. ನಾವು ನೀವೇ ಹಂಗೆ ಮಾಡ್ರಿ ಅಂತ ಹೇಳತ್ತಾರಂತ ತಿಳ್ಕೊಂಡಿದ್ವಿ. ಅಂದ್ರೆ ಅರ್ಥ ಏನು? ನಮ್ಮ ಭಾವದಲ್ಲಿ ಇದೆಲ್ಲ ನಿಂದೆಯಪ್ಪ ಶಿವ, ಇದೆಲ್ಲ ನಿಂದೆ ದೇವ್ರೆ ಅಂತ ಇಷ್ಟಿತ್ತು ಅಂದ್ರೆ ನಾವು ಜೀವನದಾಗ ನಾವು ಸಾರ್ಥಕ ಸಾಧನೆಯನ್ನ ಮಾಡಿದವು. ಅದಕ್ಕೆ ಇನ್ನು 2ನೇದು ಕೋಪ ಒಡಗದೆ ತಾಪ ಮುರಿಯದೆ. ಕೋಪ ಅಂದ್ರೆ ತಿಳಿತು, ಸಿಟ್ಟು. ಇದು ಸಿಟ್ಟು ಅನ್ನೋದು ಬಹಳ ಕೆಟ್ಟದ್ರಿ. ಅದಕ್ಕೆ ಶರಣ ಹೇಳ್ತಾರೆ, ಕೋಪಿಗಳು ಮಜ್ಜನ ಕೆರೆದರೆ ರಕ್ತದ ಧಾರೆ ಅಂತ ಹೇಳ್ತಾರೆ. ಸರ್ವಜ್ಞ ಕವಿ ಹೇಳ್ತಾನೆ, ಕೋಪವೆಂಬುದು ಪಾಪದ ನೆಲೆಗಟ್ಟು ಅಂತ ಹೇಳ್ತಾರೆ. ಕೋಪ ಅಂಬದು ಅದು ಪಾಪದ ನೆಲೆಗಟ್ಟದಪ್ಪ. ಕೋಪ ಮಾಡ್ಕೋಬೇಡ್ರಿ. ತನಗೆ ಮುನಿಯುವವರಿಗೆ ತಾನೇ ಮುನಿಯಲ್ಲಯ್ಯ. ತನಗಾದ ಆಗೇನು ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರುಹಿನ ಕೇಡು. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಅಂತ ಬಸವಣ್ಣವರು ಹೇಳ್ತಾರೆ. ಇದೆಲ್ಲ ವಿವರಣೆ ಮಾಡ್ಲಕ್ ಸಮಯ ಇಲ್ಲ, ಸಮಯ ಮುಗೀತು. ಇವತ್ತ ನೇಹ ದಿನ ಹುಡುಗಿಯರು 15 ನಿಮಿಷ ತಗೋತಿರು. ಇವತ್ತಕ್ಕಿ ಸ್ವಲ್ಪ ಹೆಚ್ಚಿಗೆ ತಗೊಂಡಾಳ. ಬಹಳ ಖುಷಿಯಾಗದೆ ಹೆಚ್ಚಿಗೆ ತಗೊಂಡ್ರೆ. ನಮ್ಗೇನು ತಾಪಾಗಿಲ್ಲ. ನಾವು ಮುಗಿಸೋ ಸಮಯಕ್ಕೆ ಮುಗಿಸ್ತೀವಿ. ನೀವೇನು ಗಾಬರಿ ಆಗಬೇಡ್ರಿ. ಯಾಕೆ ಮುಗಿಸ್ತೀವಿ? ಸಮಯಕ್ಕೆ ಸರಿಯಾಗಿ ಪ್ರಾರಂಭ, ಸಮಯಕ್ಕೆ ಸರಿಯಾಗಿ ಮುಗಿಸ್ರ ನಮ್ಮ ಕಳ್ಕಳಿಯೇನು ಹೆಚ್ಚು ಜನ 4 ಒಳ್ಳೆ ಮಾತು ಹೆಚ್ಚು ಕೇಳ್ತಾರೇನು ಅಂತ ತಿಳ್ಕೊಂಡು ನೀವೆಲ್ಲರೂ ಸಮಯಕ್ಕೆ ಮುಗಿಸ್ತಾರ ಅಂತ ತಿಳ್ಕೊಂಡು ಇನ್ನೂ ಹೆಚ್ಚು ಜನ ಬರಲಿ ಎಂಬುದು ನನ್ನ ಇಚ್ಛೆ ಅದ. ಅದಕ್ಕೆ ಈಗ ಕೋಪ ನಿಮ್ಗೆ ತಿಳಿತು. ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ. ತಾಪ
ತಾಪ ಮುರಿಯದೆ. ತಾಪ ಅಂದ್ರೇನು? ಮಾನಸಿಕವಾದಂಥ ನೋವು, ಮನಸ್ಸಿನ ನೋವು. ಹೊರಗಿನ ಆರೋಗ್ಯ, ಮನಸ್ಸಿನ ಆರೋಗ್ಯ ಅಂತ ಎರಡು ಇರ್ತಾವ್ರಿ. ಹೊರಗಿನ ಆರೋಗ್ಯ, ಡಾಕ್ಟರ್ ಬಳಿ ಬೆಳ್ಳನ ಗುಳಿಗೆ 2-4 ಗುಳಿಗೆ ತಗೊಂಡು ಮುಂಜಾನೆ ಒಂದು ನುಂಗು, ಸಂಜೆಗೆ ಒಂದು ನುಂಗು ಅಂತಾರಲ್ಲ, ಆರಾಮಾಗಿ ಬಿಡ್ತು. ಒಳಗಿಂದು ತಾಪ, ಒಳಗಿಂದು ಕಾಯಿಲೆ ಯಾವ ಗುಳಿಗಿಂದು ಹೋಗಲ್ಲ, ಎಷ್ಟು ಗುಳಿಗೆ ತಕೊಂಡ್ರು ಹೋಗಲ್ಲ. ಒಳಗಿನ ತಾಪ ಕಳಿಬೇಕಾದ್ರೆ ಪ್ರಭುದೇವರು ವಚನಾಮೃತದಿಂದ ಮಾತ್ರ ಒಳಗಿನ ತಾಪ ಕಳೆದು ಹೋಗ್ತದೆ. ಮಹಾತ್ಮರ ಶರಣರ ವಚನಗಳಿಂದ ಮಾತ್ರ ತಾಪ ಕಳೀತು. ಕೆಲವರು ಇರ್ತಾರ್ರಿ, ಎಲ್ಲ ಆರಾಮಿರ್ತದೆ, ಬಂಗ್ಲೆ ಇರ್ತು, ಮನೆ ಇರ್ತು, ಹೊಲ ಇರ್ತು, ಆಳ್ ಮನುಷ್ಯರು ಇರ್ತಾರೆ, ಕೈಗೊಬ್ಬರು ಕಾಲಿಗೊಬ್ಬರು ಸೇವಾ ಮಾಡೋರು ಇರ್ತಾರೆ. ಆದ್ರೂ ಆರಾಮೇ ಇರಲ್ರಿ, ನಂಗೆ ಸಮಾಧಾನ ಇಲ್ಲ ಅಂತ. ಹಂಗಿರ್ಬಾರ್ದು. ಎಲ್ಲ ದೇವ್ರು ಕೊಟ್ಟ ಮೇಲೆ ಎಷ್ಟು ಆನಂದ ಇರ್ಬೇಕು, ಎಷ್ಟು ಸಂತೋಷ ಇರ್ಬೇಕು. ಒಂದೆರಡು ಕೊರತೆ ಇರ್ತಾವ ಸಂಸಾರದಾಗ ಅಂದ್ಮೇಲೆ. ನೋಡ್ರಿ, ಸಂಸಾರ ಅಂದ್ರೆ ಎಲ್ಲನೂ ನಮ್ಮ ಇಚ್ಛೆ ಪ್ರಕಾರ ಆಗಲ್ಲ. ಒಂದೊಂದ್ ಸ್ವಲ್ಪ ದೇವ್ರ ಇಚ್ಛೆ ಪ್ರಕಾರ ನಡೀತಿರ್ತಾವ. ಅದಕ್ಕೆ ನಾವೇನ್ ಮಾಡ್ಬೇಕು? ಆಯ್ತಪ್ಪ, ಶಿವನ ಇಚ್ಛೆ, ನಿಂದೇ ಇಚ್ಛೆ ಅಂತ ತಿಳ್ಕೊಂಡು ನಾವು ಬದುಕಿದೀವಂದ್ರ ನಾವು ಆನಂದವಾಗಿರ್ತೀವಿ. ಇನ್ನ 5 ವರ್ಷ ಹೆಚ್ಚು ಆಯುಷ್ಯ ನಮ್ದಾಗ್ತದೆ. ಚಿಂತಿ, ಮಾನಸಿನ ತಾಪ ನಮ್ಮ ಆಯುಷ್ಯ ಕಡಿಮೆ ಮಾಡ್ತದೆ. ಶರೀರ ಕಾಯಿಲೆ ಬಂದ್ರೆ 4 ಗುಳಿಗೆದಿಂದ ಆರಾಮಾಗಿ ನಮ್ದು ಆಯುಷ್ಯಕ್ಕೆ ಏನ್ ತೊಂದರೆ ಆಗಲ್ಲ. ಮನಸ್ಸಿನ ತಾಪ ಏನಿರ್ತದಲ್ಲ, ಮಾನಸಿಕ ಕಾಯಿಲೆ ಏನಿರ್ತದಲ್ಲ, ಅದರಷ್ಟು ಅಪಾಯ ಯಾವುದೂ ಅಲ್ಲ. ಅದಕ್ಕೆ ನಾವು ಮನಸ್ಸಿನ ಕಾಯಿಲೆ ಎಂದೂ ಮಾಡ್ಕೋಬಾರ್ದು. ಅದಕ್ಕೆ ಮನಸ್ಸಿನ ಕಾಯಿಲೆ ಬರಬಾರ್ದು ಅಂದ್ರೆ ಗುರುವಿನ ಸಂಘ, ಸತ್ಸಂಗ, ಶರಣರ ಸಂಘ ಇತ್ತಂದ್ರೆ ಆ ಮನಸ್ಸಿನ ಕಾಯಿಲೆ ಬರ್ಲಕ್ ಸಾಧ್ಯನೇ ಇಲ್ಲ. ಅಂಥ ಬದುಕು ನಮ್ದಾಗಬೇಕು. ಅದಕ್ಕೆ ನಾವು ಮಾನಸಿಕವಾದಂಥ ನಾವು ಸಮಾಧಾನದಿಂದ ನಾವು ಬಾಳ್ಬೇಕು. ಅಂಥ ಮಾನಸಿಕವಾಗಿ ಒಂದು ನಡೆದ ಘಟನೆ ಹೇಳ್ತೀನಿ. ಒಬ್ರು ಡಾಕ್ಟ್ರು ಇದ್ರು. ಅವರೊಬ್ರು ಅವ್ರ ಗಂಡ ಹೆಂಡತಿ, ಮತ್ತೊಬ್ರು ಗಂಡ ಹೆಂಡತಿ, ಇಬ್ರು 4 ಮಂದಿ ಸಿನಿಮಾ ನೋಡ್ಲಕ್ ಹೋಗ್ಯಾರ. ಹಿಂಗ್ ಸಿನಿಮಾ ಚಾಲು ಆಗ್ಯದ. 15 ನಿಮಿಷ ಆಗೋಣ ನಂಗೆ ತಲೆ ಮೇಲುತ್ತು ಅಂತ ಚಾಲು ಮಾಡಿದವ್ರಿ. ನಡಿ ಹೋಗ್ಯಾರ, ಮನೆಗೆ ಹೋಗ್ಯಾರಿ. ಅವ ಪಾಪ ಹಿಂದೆ ಡಾಕ್ಟರ್ ಕುಂತರು. ಅವ್ರ ಮನೆ ಡಾಕ್ಟ್ರೇ ಇದ್ರು. ಅವರು ಏನ್ರ ಗುಳಿಗೆ ತಂದ್ರಿ ಡಾಕ್ಟ್ರು, ನಮ್ಮ ಮನೇಲಿ ತಲೆ ಮೇಲಿತ್ತು. ಅವ ಗುಳಿಗೆ ತಗೋ ಅಂತಂದು ಗುಳಿಗೆ ತಗೊಂಡ್ರು. ನಿಮ್ಗೆ ಹೇಳಿ ನೀವೆಲ್ಲ ನಿನ್ನ ಉಂಡಿರ ರೊಟ್ಟಿ ಇವತ್ತು ಮತ್ತೆ ಉಂತಿರಲ್ಲ ಅವಾಗ ಆ ಡಾಕ್ಟ್ರಿಂದ ಗುಳಿಗೆ ಕೊಟ್ಟ. ಇದು ನುಂಗ್ಬೇಡ ತಂಗಿ, ನುಂಗ್ಬೇಡಮ್ಮ, ಇದು ಚೀಪು. ಆಮೇಲೆ ಮತ್ತೆ ಹೊರಗೆ ಹೋಗಿ ಮನೆಗೆ ಹೋಗು ಅಂತ ಹೇಳಿದ್ರು. ಆಯ್ತು ಡಾಕ್ಟರ್ ತಗೊಂಡು ಚೀಪ್ಲತ್ತರು. ಸಿನಿಮಾ ಮುಗೀತು, ಹೊರಗೆ ಹೋಗಿ ಉಳಿದ್ರು. ಮನೆಗೆ ಹೋದ್ರು ಅವರು. ಡಾಕ್ಟ್ರನ ಮನೆಯವರು ಡಾಕ್ಟರ್ ಕೇಳ್ತಾರೆ, ಏನ್ರಿ ನಿಮ್ಮ ಸೇವೆ? ಸಿನಿಮಕ್ ಬರಾಗನು ಗುಳಿಗೆ ತರ್ತಿರಲ್ಲ, ನಂಗೆ ಭಾಳ ಆಶ್ಚರ್ಯ ಇತ್ತು ಅಂತ. ಸಿನಿಮಕ್ ಬರಾಗನು ಗುಳಿಗೆ ತರ್ತಿರಲ್ಲ, ಎಷ್ಟು ಆಶ್ಚರ್ಯ ಅಂತ. ಹುಚ್ಚಿ, ಸಿನಿಮಾ ಇಲ್ಲ, ಆಕಿಗೆ ಏನೂ ಆಗಿಲ್ಲ, ಸುಮ್ಮನೆ ಗಂಡ ಇದು ಮಾಡ್ತಾಳ. ಗಂಡ ಇಲ್ಲ, ಎಲ್ಲ ಆನಂದದ, ಸುಮ್ಮನೆ ನೆಳ್ಕೊತಿರ್ತಾಳಕಿ. ಆಕಿನ ಸ್ವಭಾವ ಹಂಗ. ನಮ್ಮಲ್ಲಿ ಗುಳಿಗೆ ಇರ್ತಾವ, ಕೋಟಿನ ಗುಂಡಿ ಕಡೆ ಕೊಟ್ಟಿದ ನಾನು. ಕೋಟಿನ ಗುಂಡಿ ಕಡೆ ಕೊಟ್ಟಿದ, ಆ ಗುಂಡಿ ಚೀಪು ಅಂತ ಹೇಳಿದ. ಅದಕ್ಕೆ ನಾನು ಇಲ್ದೋದ್ರಾಗ ನೀ ಮನೆಗೆ ಓಡಿಸ್ಕೊಂಡು ಹೋಯ್ತು ಗಂಡದಕ್ಕಿ ಅಂತ ಹೇಳಿದ್ರು. ಹಂಗ ಇಂಥವ್ ಯಾವುದೇ ಮಾನಸಿಕ ಶೋಧನೆ ಮಾಡಿಕೊಳ್ಳಾರ್ದನೆ ಈ 4 ಗುಣಗಳನ್ನ ಪ್ರಭುದೇವರು ಹೇಳ್ತಾರ. ಮೊದಲನೇದು ಆಚಾರ, ಎರಡನೇದು ನಂದು ಅನ್ನೋದು ಎಲ್ಲನೂ ದೇವರು ಅನ್ನಬೇಕು. 3ನೇ ಮಾತೇನು? ಸಿಟ್ಟು ಕಡಿಮೆ ಮಾಡ್ಕೋಬೇಕು.
ಶಾಂತತೆ ಅಳವಡಿಸ್ಕೋಬೇಕು. 4ನೇ ಮಾತು, ಮಾನಸಿಕ ಗೊಂದಲದಲ್ಲಿ ನಾವು ಇರಬಾರ್ದು, ಮಾನಸಿಕ ತಾಪ್ ಮಾಡ್ಕೋಬಾರ್ದು. ಈ 4 ಮಾತುಗಳನ್ನ ನಮ್ಮ ಬದುಕಿನಲ್ಲಿ ಇಟ್ಕೊರಿ ಅಂತ ಪ್ರಭುದೇವ್ರು ಹೇಳ್ತಾರ. ನಾವು ನೀವೂ ಅದನ್ನ ಅಳವಡಿಸ್ಕೊಂಡ್ರ ನಾವು ಭಕ್ತಿ ಪಥಕ್ಕೆ ಸಲ್ತೀವಿ ಅನ್ನೋ ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಮಂಗಲ ಮಾಡೋಣ. ಜಯ ಗುರು ಬಸವಣ್ಣ, ಜಯ ಜಗ